ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ ಸಪೋರ್ಟು ಇಲ್ಲದೆ ಯಾರ ಸಹಾಯನೂ ಇಲ್ಲದೆ ಫಸ್ಟ್ ಟೈಮು ಗೋಧಿ ಹಿಟ್ಟಲ್ಲಿ ಒಬ್ಬಟ್ಟು ಮಾಡಿದ್ದೆ. ತುಂಬ ಸಖತ್ತಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ನೀವು ಕೂಡ ಟ್ರೈ ಮಾಡ್ಬೋದು. ಯಾರಿಂದನೂ ಯಾವುದನ್ನು ಸಾಧ್ಯ ಆಗಲ್ಲ ಅನ್ನೋದನ್ನು ನಾನು ಒಬ್ಬಟ್ಟು ಮಾಡೇ ಕಲಿತೆ ಅಂದ್ಕೊಂಡೆ. ಯಾಕಂದರೆ ಅಡುಗೆ ವಿಷಯದಲ್ಲಿ ತುಂಬ ಹುಷಾರಾಗಿ ಮಾಡಬೇಕು. ಆದ್ದರಿಂದ ನಾನಿದು ಫಸ್ಟ್ ಟೈಮ್ ಯಾರ ಸಹಾಯನೂ ತಗೊಳ್ದೇನೆ ಒಬ್ಬಳೇ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಯಾರ್ದೋ ಯೂಟ್ಯೂಬಲ್ಲಿ ನಾನು ಚೆಕ್ ಮಾಡಿ ಈ ರೆಸಿಪಿನ ನಂತರ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಚಿಕ್ಕ ಕಪ್ಪಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದನ್ನು ಸುಮಾರು 7ರಿಂದ 8 ಅವರು ನೆನೆಸಿಟ್ಕೊಂಡಿದ್ದೀನಿ. ಏನಕ್ಕೆ ಅದನ್ನು ಸೋಕ್ ಮಾಡಬೇಕು ಅಂದರೆ ಬೇಗ ಬೇಯುತ್ತೆ. ನೀವು ನೆಕ್ಸ್ಟು ಅದು ಬೇಯೋ ಟೈಮಲ್ಲಿ ಅದಕ್ಕೋಸ್ಕರ ಸೋಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬ ಹೊತ್ತು ಬೇಯಿಸಬೇಕಾಗುತ್ತೆ. ಅದಕ್ಕೆ ನಂತರ ನಾನು ಹಿಟ್ಟನ್ನು ರೆಡಿ ಮಾಡ್ಕೋತಿದ್ದೀನಿ. ನಾರ್ಮಲಾಗಿ ಮೈದಾ ಎಲ್ಲ ಇವಾಗ ಯಾರೂ ಅಷ್ಟು ಪ್ರಿಫರ್ ಮಾಡಲ್ಲ. ಒಬ್ಬಟ್ಟಿಗೆ ಮೈದಾ ಹಿಟ್ಟೆ ಚೆನ್ನಾಗಿರುತ್ತೆ. ಆದರೂ ಕೂಡ ನಾನು ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡ್ತಿದ್ದೀನಿ, ಯಾಕಂದರೆ ನಾನು ಕೂಡ ಮೈದಾ ತಿನ್ನಲ್ಲ ಅಂತ ಹೇಳಿ. ಗೋಧಿ ಹಿಟ್ಟನ್ನು ತೊಗೊಂಡು 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಸ್ವಲ್ಪ ಕಲರೇ ಬರುತ್ತೆ, ನಾನು ಸ್ವಲ್ಪ ಜಾಸ್ತಿನೇ ಕಲರ್ ಹಾಕ್ಕೊಂಡೆ. ನಂತರ ಹಾಗೇ ಹಿಟ್ಟನ್ನು ಉಪ್ಪು ಮತ್ತು ಅರಿಶಿನದ ಪುಡಿ ಜೊತೆ ಕಲಸಿಟ್ಕೊಂಡು ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋಬೇಕು. ಕಲಸಿಟ್ಟಾದಮೇಲೆ ಯಾವುದೇ ಎಣ್ಣೆನ ಯೂಸ್ ಮಾಡ್ದೇ ಹಿಟ್ಟು ಮುಳುಗೋ ಹಾಗೆ ನೀರನ್ನ ಹಾಕಿ ಸುಮಾರು ಒಂದು 45 ನಿಮಿಷ ಹಾಗೆ ಇಡಿ. ಅದು ಹಾಗೆ ಇಟ್ಟಿದ್ದೀನಿ. ಅಷ್ಟರೊಳಗಡೆ ನಾನು ಕಡಲೆಬೇಳೆನ ಬೇಯಿಸಿಟ್ಕೋತಿದ್ದೀನಿ. ಒಂದು ಪ್ಯಾನಿಗೆ ನೆನೆಸಿಟ್ಟಿರುವಂತಹ ಕಡಲೆಬೇಳೆ ಹಾಕ್ಕೊಂಡು ಅದಕ್ಕೆ ನೀರು ಮುಳುಗೋ ಹಾಗೆ ನೀರನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸಿದಾಗ ನಿಮಗೆ ಒಂದು 15 ನಿಮಿಷ ಆದಮೇಲೆ ಹೀಗೆ ಕಡಲೆಬೇಳೆನ ತೆಗೆದು ನೋಡಿದ್ರೆ ಅದು ಸ್ವಲ್ಪ ಸ್ಮೂತ್ ಆಗುತ್ತೆ. ಆ ಥರ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಒಣಶುಂಠಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು, ಬೇಕು ಅಂದರೆ ಕಾಯಿ ತುರಿ ಹಾಕ್ಕೊಳ್ಳಿ. ನಾನು ಕಾಯಿ ತುರಿನ ಹಾಕ್ಕೊಂಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಯೂಸ್ ಮಾಡಿದ್ರೂ ಏನೂ ಪರವಾಗಿಲ್ಲ. ನಂತರ ಕುಟ್ಟಿ ಪುಡಿ ಮಾಡಿರುವಂತಹ ಆರ್ಗ್ಯಾನಿಕ್ ಬೆಲ್ಲನಾದರೂ ಯೂಸ್ ಮಾಡ್ಬೋದು ಅಥವಾ ನಾರ್ಮಲ್ ಬೆಲ್ಲನಾದರೂ ಯೂಸ್ ಮಾಡ್ಬೋದು. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿ ಹಾರೋದಕ್ಕೆ ಬಿಟ್ಟಿದ್ದೀನಿ. ಅದಾದ ನಂತರ ಒಂದು 45 ಮಿನಿಟ್ಸ್ ಆಗುವಷ್ಟು ಈ ಗೋಧಿ ಹಿಟ್ಟು ಆಗಿದೆ. ಆ ನೀರಿಂದ ತಗೊಂಡು ಅದನ್ನು ಚೆನ್ನಾಗಿ ನಾದಬೇಕು. ಚೆನ್ನಾಗಿ ಅದು ನಾದಿದಾಗ ನಿಮಗೆ ಎಲ್ಲ ನೀರೆಲ್ಲ ಹೋಗುತ್ತೆ. ನೀರೆಲ್ಲ ಹೋದ್ಮೇಲೆ ಅಂಟಿರುತ್ತೆ. ಅಂಟಾದಾಗ ಚೆನ್ನಾಗಿ ಒಂದು 10 ನಿಮಿಷ ನಾದಾದಮೇಲೆ ಅಂಟಿರೋದಕ್ಕೆ ನೀವು ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ನಾದಿ, ಆಮೇಲೆ ಅದ್ರ ಮೇಲೆ ಮತ್ತೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಮತ್ತೆ ಒಂದು 10 ನಿಮಿಷ ಹಾಗೆ ಇಡಬೇಕು. ಆವಾಗ ಅದು ಗೋಧಿ ಹಿಟ್ಟು ನಾರ್ಮಲಾಗಿ ಮೈದಾ ಹಿಟ್ಟು ಹೇಗಿರುತ್ತೆ ಅದೇ ಥರನೇ ಎಳೆಯಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಆಲ್ರೆಡಿ ಕಡಲೆಬೇಳೆ ಮತ್ತು ಬೆಲ್ಲ ಎಲ್ಲ ಹಾಕಿ ಬೇಯಿಸಿಟ್ಟಿರುವಂಥದ್ದನ್ನ ನಾನು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ಅದು ಸ್ವೀಟು ಅಂದರೆ ಹೂರಣ ಕೂಡ ರೆಡಿಯಾಗಿದೆ. ನಾನು ಪೂರ್ತಿಯಾಗಿ ಗ್ರೈಂಡ್ ಮಾಡಿಲ್ಲ, ಸ್ವಲ್ಪ ಬೇಳೆ ಸಿಗಲಿ ಅಂತ ಹೇಳಿ ಹಾಗೆ ಅರ್ಧಂಬರ್ಧ ಮಾಡಿದ್ದೀನಿ. ನೀವು ಪೂರ್ತಿಯಾಗಿ ಬೇಳೆಯನ್ನು ರುಬ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಅದು. ಅಷ್ಟಾದಮೇಲೆ ಇವಾಗ ಗೋಧಿ ಹಿಟ್ಟು ಕೂಡ 10 ನಿಮಿಷ ಆಗಿದೆ, ಹೂರಣ ಕೂಡ ರೆಡಿಯಾಗಿದೆ. ನಾನು ನಾರ್ಮಲಾಗಿ ಮೈದಾ ಹಿಟ್ಟು ಹೇಗೆ ಬರುತ್ತೆ ಅದೇ ಥರನೇ ಬರುತ್ತೆ. ಅದನ್ನು ಎತ್ಕೊಂಡು ಉಂಡೆ ರೀತಿ ನೀವು ಮಾಡಿಕೊಂಡು ಹೂರಣನ ಅದರೊಳಗಡೆ ಹಾಕಿ ನಾರ್ಮಲಾಗಿ ಹೇಗೆ ನೀವು ಒಬ್ಬಟ್ಟಿಗೆ ತಡ್ತೀರಾ ಅದೇ ಥರ ತಟ್ಕೊಳ್ಳಿ. ನಾನು ಸ್ವಲ್ಪ ಬೇಳೆ ಹಾಗೇ ಇರಲಿ ಅಂತ ಹೇಳಿದ್ನಲ್ವ, ಅದು ಹಾಗೆ ಬಂದಿದ್ದರಿಂದ ಸ್ವಲ್ಪ ಹಿಂಗೆ ಬಿಟ್ಕೊಳ್ಳುತ್ತೆ. ಪೂರ್ತಿಯಾಗಿ ನುಣ್ಣಗೆ ರುಬ್ಬಿದ್ರೆ ಯಾವುದೇ ರೀತಿ ಈ ಥರ ಆಗೋಲ್ಲ. ಇಷ್ಟು ಆದಮೇಲೆ ಚೆನ್ನಾಗಿ ಒಬ್ಬಟ್ಟು ರೀತಿ ತಟ್ಟಿಟ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಾರು ಮಾಡ್ಕೊಳ್ಳಿ. ನಾನು ಚಿಕ್ಕದಾಗೆ ಮಾಡ್ಕೋತಿದ್ದೀನಿ. ಅದನ್ನು ತವಾ ಮೇಲೆ ಸ್ವಲ್ಪ ಎಣ್ಣೆನಾದರೂ ಹಾಕಿ ತುಪ್ಪನಾದರೂ ಹಾಕ್ಕೊಂಡು ಎರಡೂ ಕಡೆ ಬೇಯಿಸಿಟ್ಕೊಂಡ್ರೆ ಸೂಪರವಾಗಿರೋ ಗೋಧಿ ಹಿಟ್ಟಿನ ಒಬ್ಬಟ್ಟು ರೆಡಿ ಇರುತ್ತೆ. ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿ ಕೂಡ ಬಂದಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಯಾವುದೇ ರೀತಿ ಮಿಸ್ ಮಾಡ್ಕೋಬೇಡಿ. ನೋಡಿ ಎಷ್ಟು ಸಾಫ್ಟಾಗಿದೆ. ತುಪ್ಪ ಹಾಕ್ಕೊಂಡು ಬಿಸಿ ಒಬ್ಬಟ್ಟು ತಿಂತಿದ್ರೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ರೆಸಿಪಿ ಕೂಡ. ನಾನು ನೋಡಿದ್ದು ಯೂಟ್ಯೂಬ್ ಚಾನಲ್ ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಖುಷಿ ಆಯಿತು. Thank you so much.